ರೈತರ ಶ್ರೇಯೋಭಿವೃದ್ಧಿಗಾಗಿ ಸದಾ ನಾವು ಅದಕ್ಕೆ ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ. ಮುಂದಿನ ದಿನಗಳು ಅದನ್ನು ಸ್ವಲ್ಪ ಉನ್ನತವಾದ ಮಟ್ಟಕ್ಕೆ ಹೋಗಬೇಕು ಅಂತೇಳಿ ನಾನು ಅದನ್ನು ಮೇಲ್ದರ್ಜೆಗೆ ಏರಿಸಿ ಈ ಕಡೆ ರೈತರಿಗೂ ಅನುಕೂಲ ಆಗಬೇಕು, ಮತ್ತೊಂದು ಕಡೆ ಗ್ರಾಹಕರಿಗೂ ಅನುಕೂಲ ಆಗಬೇಕು. ಆಪ್ಕಮ್ ಸಂಸ್ಥೆ ಒಂದು ರೈತರ ಸಂಸ್ಥೆ. ರೈತರ ಶ್ರೇಯೋಭಿವೃದ್ಧಿಗಾಗಿ ಸದಾ ನಾವು ಅದಕ್ಕೆ ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ. ಈಗಾಗಲೇ ಇಂದಿನ ಬೋರ್ಡಲ್ಲಿ ಸಹ ನಾವಿದ್ದು ಸರ್ಕಾರದಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರ ಇದರಿಂದ 15 ಕೋಟಿ ನಾವು ಬಂಡವಾಳವನ್ನು ತೆಗೆದುಕೊಂಡಿದ್ದೀವಿ. ಸೊ ಅದಕ್ಕೆ ಇಂಟ್ರೆಸ್ಟ್ ಅಂತೇಳಿ 10% ಇಂಟ್ರೆಸ್ಟ್ ಹಾಕಿರೋದ್ರಿಂದ ನಾವು ತಿಂಗಳಿಗೆ 20-25 ಲಕ್ಷ ಇಂಟ್ರೆಸ್ಟ್ ಕಟ್ಟಬೇಕಾದಂಥ ಸ್ಥಿತಿ ಇರೋದರಿಂದ ಈಗ ಮುಂದಿನ ನಮ್ಮ ನಡೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಮ್ಮ ಮಾನ್ಯ ಜಿಲ್ಲಾ ಮಂತ್ರಿಗಳಾದ ಸುಧಾಕರ್ ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಇತರ ಎಲ್ಲ ಶಾಸಕರನ್ನು ಒಳಗೊಂಡಂತೆ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನು ಇಬ್ಬರೂ ಸಹ ನಾವು ಭೇಟಿಯಾಗಿ ಈ ಒಂದು ಬಡ್ಡಿಯನ್ನು ಮನ್ನಾ ಮಾಡಿಸ್ಕೊಂಡ್ರೆ ಸೊಸೈಟಿ ಸುಸೂತ್ರವಾಗಿ ನಡಲಿಕ್ಕೆ ಅವಕಾಶ ಆಗ್ತದೆ. ಅದ್ರ ಕಡೆ ಹೆಚ್ಚಿನ ಒತ್ತು ಕೊಡಲಿಕ್ಕೆ ನಾವು ಶ್ರಮಿಸಲಿಕ್ಕೆ ತಯಾರಿದ್ದೀವಿ. ರೈತರಿಗೆ ಬೆಲೆ ವಿಚಾರಕ್ಕೆ ಬಂದಾಗ ಹಾಪ್ಕಮ್ಸಲ್ಲಿ ರೈತರಿಗೆ ಸಿಕ್ಕುವಂಥ ಬೆಲೆ ಎಲ್ಲಿ ಸಿಗೋದಿಲ್ಲ. ರೈತರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಹಾಪ್ಕಮ್ಸಲ್ಲಿ. ಮಾರ್ಕೆಟ್ ಬೆಲೆ ಕಂಪೇರ್ ಮಾಡಿದಾಗ ಪ್ರತಿ ಕೆ ಜಿಗೆ 4ರಿಂದ 5 ರೂಪಾಯಿ 6 ರೂಪಾಯಿವರೆಗೂ ನಾವು ಜಾಸ್ತಿ ಕೊಡ್ತೀವಿ. ಸೊ ಅದರಿಂದ ತೊಂದರೆ ಇಲ್ಲ. ನೋಡೋಣ ಸರ್, ಅದು ಮುಂದೆ ನಮ್ಮ ಪಕ್ಷ ಇದೆ. ನಮ್ಮ ಪಕ್ಷದ ಯಾರು ಸಹಕಾರ ಕೊಟ್ಟರೆ ಅವ್ರ ಅಧ್ಯಕ್ಷರಾಗ್ತೀವಿ. ಸರ್, ನಾನು GR ಶ್ರೀನಿವಾಸ್ ಅಂತ. ನಾನು ಇದು 6ನೇ ಬಾರಿ ಅಂದರೆ ಮೊದಲನೇ ಬಾರಿ ನಾನು ಸರ್ಕಾರಿ ನಾಮಿನೇಷನ್ ಮಾಡಿದ್ರು. ಆಮೇಲೆ ಇದು 5ನೇ ಟರ್ಮ್ ಇವತ್ತು ನಾನು ಎಲೆಕ್ಟ್ ಆಗಿರೋದು. ಎಲ್ಲ ಜನಗಳ ಸಹಕಾರದಿಂದ ಇವತ್ತು ನನಗೆ ಆಯ್ಕೆ ಆಗಿದ್ದೀನಿ. ಇವತ್ತು ನಾನು ಈ ಸಂಸ್ಥೆಗೆ ಭಾಳಷ್ಟು ನೆರವನ್ನು ಕೊಡೋದಕ್ಕೆ ನಾನು ಭಾಳ ಪ್ರೋತ್ಸಾಹ ಕೂಡ ಕೊಟ್ಟಿದ್ದೀನಿ. ಆದರೂ ಕೂಡ ನನಗೆ ಒಂದು ರೀತಿಯಲ್ಲಿ ಕೊರತೆಯೂ ಇದೆ. ಯಾಕಂದರೆ ನಮ್ಮ ಸಂಸ್ಥೆ ಸಾಲದು, ಇನ್ನೂ ಬೆಳಿಬೇಕು ಅನ್ನೋದೇ ನಮ್ಮ ಆಸೆ. ಅದನ್ನು ಏನಾದರೂ ಮಾಡಿ ಈ ಬಾರಿ ನಾವು ಹೆಚ್ಚಾಗಿ ಬೆಳೆಸಬೇಕು. ಈಗ ಸರ್ಕಾರ ಕೂಡ ನಮ್ಗೆ ಅನುದಾನ ಕೊಟ್ಟಿದೆ. ಮುಂದಿನ ದಿನಗಳು ಅದನ್ನು ಸ್ವಲ್ಪ ಉನ್ನತವಾದ ಮಟ್ಟಕ್ಕೆ ಹೋಗಬೇಕು ಅಂತೇಳಿ ನಾನು ನಮ್ಮ ಎಲ್ಲ ನಿರ್ದೇಶಕ ಮಂಡಳಿಯವರೆಗೂ ನಾನು ಮನವಿ ಮಾಡಿ ಅದನ್ನು ಮೇಲ್ದರ್ಜೆಗೆ ಏರಿಸಿ ಈ ಕಡೆ ರೈತರಿಗೂ ಅನುಕೂಲ ಆಗಬೇಕು, ಮತ್ತೊಂದು ಕಡೆ ಗ್ರಾಹಕರಿಗೂ ಅನುಕೂಲ ಆಗಬೇಕು. ಯಾಕಂದರೆ ಗ್ರಾಹಕರಿಗೆ ನಾವು ಹೆಚ್ಚಿನ ಬೆಲೆ ಕೊಡೋದಕ್ಕಾಗಲ್ಲ. ಕೊಟ್ಟಾಗ ನಮ್ಮಲ್ಲಿ ವ್ಯಾಪಾರ ಆಗಲ್ಲ. ಅದರಿಂದ ನಾವು ರೈತರಿಂದ ಖರೀದಿ ಮಾಡಿ ಗ್ರಾಹಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳಿಕೆ ಇಚ್ಛೆಪಡ್ತೀನಿ. ನಾನು ಭವಿತಾ ಅಂತ ಮೊದಲನೇ ಸಲ ಹಾಪ್ಕಾಮ್ ಸೆಲೆಕ್ಷನ್ಗೆ ಸ್ಪರ್ಧಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ಚಂದ್ರೇಗೌಡ ಅವರು ಮತ್ತು ಶ್ರೀನಿವಾಸ ಅಣ್ಣವರು. ಇವರು ಬೆಂಬಲದಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಹಾಗೆಯೇ ನನಗೆ ವೋಟ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ನಾನು ಈ ಟೈಮಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.